ಯಾದಗಿರಿ, ರಾಯಚೂರು, ಹೀಗೆ ಬಳ್ಳಾರಿ ಈ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲೆಲ್ಲಿ ಜನರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಮಳೆ ಹಾನಿಯಿಂದ ಆಗಿರ್ತಕ್ಕಂಥದ್ದಿದು, ಹೀಗೆ ಅನೇಕ ವಿಚಾರಗಳ ಅವಲೋಕನ ಮಾಡ್ತಕ್ಕಂಥ, ಅದನ್ನು ಪರಿಶೀಲನೆ ಮಾಡ್ತಕ್ಕಂಥ, ಸರ್ಕಾರಕ್ಕೆ ಆಗಿರ್ತಕ್ಕಂಥ ತೊಡಕುಗಳನ್ನು ಎಚ್ಚರಿಕೆಯ ರೂಪದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಬಂದಿದ್ದೇನೆ. ದೇಶದಲ್ಲಿ ಒಂದು ದೊಡ್ಡ ವಿಷಯ ನಡೀತಾ ಇದೆ. ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕರು ಈ ದೇಶದ. ಹೊರದೇಶಕ್ಕೆ ಹೋದ ತಕ್ಷಣ ಅವರ ತಲೆ ಸುತ್ತುತ್ತೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಕುಳಿತು ಇಡೀ ದೇಶ ಇವತ್ತು ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ನಾವು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಅವರ ಕಾಂಗ್ರೆಸ್ನ ಪರಂಪರೆಯನ್ನು ಮತ್ತೆ ಎತ್ತಿ ತೋರಿಸಿದೆ. ಯಾಕೆಂದರೆ 1961ರಲ್ಲಿ ಈ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಕೂಡ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಹೇಳಿದರು, ಮೀಸಲಾತಿಯ ಕೊಡೋದ್ರಿಂದ ಈ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತೇಳಿ. ಇವತ್ತು ನಾವು ಈ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇನ್ನು ಕೆಲವೇ ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ತೇವೆ ಅಂತೇಳಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅಂದರೆ ದೇಶ ಡೆವಲಪ್ ಆಗಿಲ್ವಾ? ಅಭಿವೃದ್ಧಿ ಆಗಿಲ್ವಾ? ಅದೇ ನೆಹರೂರವರು ಹೇಳಿದ ಮಾತುಗಳನ್ನು ಇವತ್ತು ಈ ದೇಶ ಸುಳ್ಳು ಮಾಡಿದೆ, ಅಭಿವೃದ್ಧಿ ಮಾಡಿ ತೋರಿಸಿದೆ. ಪ್ರಧಾನಮಂತ್ರಿ ಮೋದಿಜಿಯವರು ನಿನ್ನೆ ಕೂಡ ಹೇಳಿದ್ದಾರೆ, ನನ್ನ ಉಸಿರಿರುವವರಿಗೆ ಮೀಸಲಾತಿಯನ್ನು ಯಾರೂ ತೆಗೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಂಥ ವಿಚಾರವನ್ನು ಅವರ ಪರಂಪರೆ ಏನು ಪ್ರಾರಂಭ ಮಾಡಿತ್ತು ಅದನ್ನು ಇಂದಿರಾ ಗಾಂಧಿಯವರು ಮಾಡಿದರು, ರಾಜೀವ್ ಗಾಂಧಿಯವರು ಮಾಡಿದರು, ಈಗ ರಾಹುಲ್ ಗಾಂಧಿಯವರು ಕೂಡ ಅದೇ ದಾರಿಯಲ್ಲಿ ಹೊರಟಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರನ್ನು ಸೋಲಿಸೋದಿಂದ ಪ್ರಾರಂಭ ಆಗಿ ಅವರು ಸರ್ವನಾಶ ಮಾಡಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ಗಿದೆ ಅಂತ ಅನಿಸ್ತದೆ. ಆದ್ದರಿಂದ ಅವರ ನಡೆಯನ್ನು ನಾವು ಖಂಡಿಸ್ತೇವೆ. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ಸಿನ ವಿರುದ್ಧವಾಗಿ ಜನ ತಿರುಗಿ ಬೀಳ್ತಕ್ಕಂಥ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ. ಅವರು ಈ ದೇಶದಲ್ಲಿ ಕುಳಿತು ಏನು ಬೇಕಾದರೂ ಮಾತಾಡಲಿ. ನಿಮಗೆ ಇನ್ನೊಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂದಿರಾ ಗಾಂಧಿಯವರು ಒಂದು ಸಾರಿ ಅರೆಸ್ಟ್ ಆಗ್ತಾರೆ. ಅದು ಆವತ್ತು ಪ್ರಧಾನಮಂತ್ರಿಗಳು ಮೊರಾರ್ಜಿ ದೇಸಾಯಿ ಅವರು. ಇವರು ಅಮೇರಿಕಾಗೆ ಹೋಗ್ತಾರೆ, ಮತ್ತೆ ಪ್ರಧಾನಮಂತ್ರಿ ಆದಮೇಲೆ ಅಮೇರಿಕಾಗೆ ಹೋಗ್ತಾರೆ. ಅಮೇರಿಕಾದಲ್ಲಿ ಪತ್ರಕರ್ತರು ಕೇಳ್ತಾರೆ ಒಂದು ಮಾತನ್ನು, ನೀವು ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ನೀವು ಅರೆಸ್ಟ್ ಆಗಿಬಿಟ್ರಿ, ಜೈಲಿನಲ್ಲಿ ಅನೇಕರನ್ನು ನೀವು ಜೈಲಿಗೆ ಹಾಕಿದ್ರಿ ತುರ್ತು ಪರಿಸ್ಥಿತಿಯಲ್ಲಿ, ಆದರೆ ನೀವು ಜೈಲಿಗೆ ಹೋಗಿರಲಿಲ್ಲ. ನೀವು ಜೈಲಿಗೆ ಹೋದ್ರಲ್ಲ, ಈಗ ನಿಮ್ಮ ಅನುಭವ ಹೇಗಿತ್ತು ಅಂತ ಕೇಳ್ತಾರೆ. ಆಗ ಇಂದಿರಾ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ, ನೋಡಿ ಇದು ಭಾರತ ದೇಶದ ಪ್ರಶ್ನೆ, ನಾನೇನಿದ್ರು ಇದನ್ನು ಭಾರತ ದೇಶದಲ್ಲಿ ಮಾತಾಡ್ತೇನೆ, ಹೊರ ದೇಶದಲ್ಲಿ ಮಾತಾಡೋದಿಲ್ಲ ಅಂತ. ಆದರೆ ರಾಹುಲ್ ಗಾಂಧಿಗೆ ಏನು ರೋಗ ಬಂದಿದೆ? ಇಲ್ಲಿ ಮಾತಾಡುವಂಥದ್ದನ್ನು ಬಿಟ್ಟು ಹೊರ ದೇಶದಲ್ಲಿ ಕೊಟ್ಟು ನಮ್ಮ ದೇಶದ ಮರ್ಯಾದೆಯನ್ನು ಹರಾಜು ಹಾಕ್ತಿದ್ದಾರೆ. ಅದಕ್ಕೆ ಭಾರತ ದೇಶದ ಜನರು ಅವರಿಗೆ ಧಿಕ್ಕಾರ ಹಾಕಬೇಕು. ಇಂಥ ನಡವಳಿಕೆ ಸರಿಯಾದ ನಾಯಕನಿಗೆ ಸರಿಯಾದ ದಲ್ಲ ಇದು. ಆದ್ದರಿಂದ ಒಂದು ಮಾತು. ಎರಡನೇದು ಏನಂತಂದರೆ, 2014ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಬರಲಿಲ್ಲ. ಆವತ್ತು ವಿರೋಧ ಪಕ್ಷದ ಸ್ಥಾನ ನನಗೆ ಬೇಕು ಅಂತ ಕೇಳಲೇ ಇಲ್ಲ ರಾಹುಲ್ ಗಾಂಧಿ. 19ರಲ್ಲೂ ಬರಲಿಲ್ಲ, ಆವತ್ತು ಕೇಳಲಿಲ್ಲ.
ಈಗ 24ರಲ್ಲಿ ಅಧಿಕೃತ ವಿರೋಧ ಪಕ್ಷ ಆಗಿದ ತಕ್ಷಣ ನನಗೇ ಬೇಕು ಅಂತ ತಗೊಳ್ತಾರೆ. ಕಾಂಗ್ರೆಸ್ನವ್ರು ಹೇಳಿದರು ಅವರಿನ್ನೂ ಪ್ರಬುದ್ಧಮಾನಕ್ಕೆ ಬಂದಿಲ್ಲ ಅಂತ 14-19ರಲ್ಲಿ. ಈಗ ಪ್ರಬುದ್ಧಮಾನಕ್ಕೆ ಬಂದ್ರ? ಪ್ರಬುದ್ಧಮಾನಕ್ಕೆ ಬಂದ ಮೇಲೆ ಹೊರದೇಶದಲ್ಲಿ ಹೋಗಿ ಈ ರೀತಿ ಭಾರತವನ್ನು ನಾಚಿಸುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಸರಿಯಾ?